ಈಗ ನಾವು ಹೇಳಿದ್ದೇನಾಗತ್ತೆ ಉಲ್ಟಾ ಅಂತ ಏರುಗತಿಗೆ ಹೋಗತ್ತೆ ಅಂತ ಹೇಳಕ್ಕಾಗುತ್ತೆ. ಟಮಾಟ ಮೇ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಏನೋ ನಡೀತೈತೆ ಅಂತ ನಿರೀಕ್ಷೆ ಇದೆ. ಮಳೆ ಮೇಲೆ ನಿಂತಿದೆ ಮಾರ್ಕೆಟ್. ಯಾಕಂತ ಹೌದು, ಮಾಲ್ ಸಿಕ್ಕಾಪಟ್ಟೆ ಮಾಲ್ ಬರೋಂಥ ಸಾಧ್ಯತೆಗಳಿದೆ. ಎಲ್ಲ ನನ್ನ ಪ್ರೀತಿಯ ರೈತರಿಗೆ ನಮಸ್ಕಾರ. ಪುಟ್ಟ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಮೇ ತಿಂಗಳ ಟೊಮೊಟೊ ಬೆಲೆ ಏನಿರ್ಬೋದು ಅನ್ನೋ ಬಗ್ಗೆ ಈ ವಿಡಿಯೋ ಫುಲ್ ಆಗಿದೆ. ದಯವಿಟ್ಟು ಈ ವಿಡಿಯೋ ಫುಲ್ಲಾಗಿ ನೋಡಿ. ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋಗೆ 2000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ದಯವಿಟ್ಟು ನೀವು ಮಾಡ್ತೀರಿ ಅಂತ ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ. 2000 ಲೈಕ್ಸ್ ಮಾಡಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀವಿ ನಮ್ಮ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ಲಿ. ಡೈಲಿ ಲೈವ್ ವೀಡಿಯೋಸ್ತು ಮತ್ತು ರೇಟ್ಗಳ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಹೊಸದಾಗಿ ಯಾರನ್ನ ಈ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. 2000 ಲೈಕ್ಸ್ ಮಾಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಬನ್ನಿ, ನಮ್ಮ KN ಮಂಡಿಯ ಮಾಲೀಕ ಪ್ರಕಾಶ್ ಅವರ ಬಗ್ಗೆ ಮಾತಾಡಿದ್ದಾರೆ. ಅದರ ಬಗ್ಗೆ ನೋಡೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ತುಂಬಾ ಜನ ರೈತರು ನಮ್ಮ ಯೂಟ್ಯೂಬ್ ಚಾನಲ್ ಕಾಮೆಂಟ್ಸ್ ಮೂಲಕ ಪ್ರಶ್ನೆಗಳನ್ನು ಕಳಿಸಿದ್ದಾರೆ ಅಣ್ಣ. ಅದ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಪಡೆಯೋದಕ್ಕೆ ಬಂದಿದ್ದೀವಿ ಅಣ್ಣ. ಅಣ್ಣ, ಟೊಮೊಟೊ ಬೆಲೆ ಈಗ ಕಡಿಮೆ ಆಗಲು ಕಾರಣವೇನಣ್ಣ? ಈಗ ದೇಶವ್ಯಾಪಿ ಟಮಾಟೆ ಯಥೇಚ್ಛವಾಗಿ ಐತೆ. ಇಲ್ಲಿ ಬೇಡಿಕೆ ತುಂಬಾ ಕಡಿಮೆ ಇದೆ. ಮೊದಲು ಅದನ್ನೇ ಹೇಳಿದ್ರೆ ಇವಾಗ ಅದೇ ಹೇಳ್ತಾ ಇರೋದಾಗಿದೆ. ಏನಾಗಿದೆ, ಟಮಾಟೆ ಯಥೇಚ್ಛವಾಗಿ ಬರ್ತಾ ಇದೆ. ಎಲ್ಲ ಕಡೆ ಟಮಾಟೆ ಇರೋದ್ರ ಜೊತೆಗೆ ನಮ್ಗೆ ಟಮಾಟೊ ಮಾರ್ಕೆಟ್ ಬರ್ತಾ ಇದೆ. ಎಲ್ಲೂ ಸೇಲ್ಸ್ ಇಲ್ಲ. ಒಂದು ನಮ್ದು ತಮಿಳ್ನಾಡು ಹೋಗ್ತಾ ಇತ್ತು, ಲೋಕಲ್ ಸೇಲ್ ಆಗ್ತಾ ಇತ್ತು. ಆಂಧ್ರ ಸ್ವಲ್ಪ ಸೇಲ್ಸ್ ಇತ್ತು. ತಮಿಳ್ನಾಡಲ್ಲಿ ಬೇಕಾದಷ್ಟು ಅಲ್ಲೇ ಟಮಾಟೊ ಇರೋದ್ರಿಂದ ಅಲ್ಲಿ ಸೇಲ್ ಆಗ್ತಾ ಇಲ್ಲ. ಬೆಂಗಳೂರಿಗೆ ಏನಾಗ್ತಾ ಇದೆ, ಮಂಡ್ಯ, ಮೈಸೂರು ಯಥೇಚ್ಛವಾಗಿ ಮಾಲ್ ಬರ್ತಾ ಇದೆ. ಆಂಧ್ರದಲ್ಲೇ ಮಾಲ್ ಇರೋದು, ಅವ್ರದ್ದೇ ಖಾಲಿ ಆಗ್ತಾ ಇಲ್ಲ. ಅವ್ರ ಮಾಲ್ ತಂದು ಇಲ್ಲಿ ಆಗ್ತಾ ಇರೋದ್ರಿಂದ ಪೊಸಿಷನ್ ಸ್ವಲ್ಪ ಹಂಗೆ ನಡೀತಾ ಇದೆ. ಅಣ್ಣ, ಈಗ ಬೇರೆ ಕಡೆಯಿಂದ ಟೊಮೊಟೊ ಕಾಯಿ ಬರ್ತಾ ಇದೆಯಾ ಅಥವಾ ಇಲ್ವಾ ಅಣ್ಣ? ಇಲ್ಲ, ಬೇರೆದಂದ್ರೆ ನಮ್ಮ ಲೋಕಲ್ ಸ್ವಲ್ಪ ಸ್ವಲ್ಪ ಆಂಧ್ರ ಬಿಟ್ರೆ ಬೇರೆ ಯಾವುದು ಬರೋದೇ ಇಲ್ಲ ಬಿಡಿ. ಅದ್ರ ಬಗ್ಗೆ ಏನು ನೋ ಕ್ವಶನ್. ಏಪ್ರಿಲ್ ತಿಂಗಳಲ್ಲಿ ಟೊಮೊಟೊ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ರೆ, ಆದ್ರೆ ಟೊಮೊಟೊ ಬೆಲೆ ಜಾಸ್ತಿ ಆಗಿಲ್ಲ. ಅದಕ್ಕೆ ಕಾರಣ ಏನು? ನಿಜ. ನಾವು ಏನು ನಿರೀಕ್ಷೆ ಮಾಡಿರ್ತೀರಂತಂದ್ರೆ ಮಳೆ ಬರ್ಬೋದು, ಮಳೆ ಬಿದ್ದು ಸ್ವಲ್ಪ ಮಾಲ್ ಅಲ್ಲಿ ಇಲ್ಲಿ ಹಾಳಾಗಂತ ಸಾಧ್ಯತೆಗಳಿರ್ತೈತೆ, ಬೆಲೆ ರೈಸ್ ಆಗ್ಬೋದು ಅಂತಕ್ಕಂಥದ್ದು ನಿರೀಕ್ಷೆ ಇತ್ತು. ನಿರೀಕ್ಷೆ ಮಳೆ ಬಂದಿಲ್ಲ. ಹಂಗಾಗಿ ಸ್ವಲ್ಪ ಹಿಂದಕ್ಕೆ ಹೋಗಿದೆ. ಮಳೆ ಬಂದಿಲ್ಲ ಅಂತಂದ್ರೆ ಮತ್ತೇನು ರೇಟು ಅಂತ ಏರುಗತಿಗೆ ಹೋಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಒಂದು ಸುಮಾರಾಗಿ ಏನೋ ಒಂದು ರೇಂಜ್ ನಡೀತೈತೆ ಅಂತ ಮಾಹಿತಿ ಇದೆ. ಟೊಮೊಟೊ ಬೆಳೆಯಲ್ಲಿ ರೋಗಬಾಧೆಗಳು ಹತೋಟಿಗೆ ಬರಬೇಕಾದರೆ ಮೊದಲು ಸಸ್ಯಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು ಹಾಗೂ ಪೋಷಕಾಂಶಗಳ ನಿರ್ವಹಣೆಯೊಂದಿಗೆ ಭೂಮಿಯ ಫಲವತ್ತತೆಯು ಹಂತವಾಗಿ ಹೆಚ್ಚಾಗಬೇಕು. ಈ ರೀತಿಯ ಕಾರ್ಯ ನಡೆಯಬೇಕಾದರೆ ಕೊಟ್ಟಿಗೆ ಗೊಬ್ಬರದೊಂದಿಗೆ ಭೂಮಿಗೆ ಹ್ಯೂಮಸ್ ಆಧಾರಿತ ಸಾವಯವ ಸಂತುಲನ ಬಳಕೆಯಿಂದ ಇದು ಸಾಧ್ಯವಾಗುತ್ತಿರುವುದನ್ನು ರೈತರು ಗಮನಿಸುತ್ತಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು. ನಮಸ್ಕಾರ. ಸಂತುಲನವನ್ನು ನೀವೆಲ್ಲ ರೀತಿ ಬೆಳೆಗಳಿಗೂ ಬಳಸ್ಕೋಬೋದು. ಇದನ್ನು ಭೂಮಿಗೆ ಬಳಸಬೇಕು. ಧನ್ಯವಾದಗಳು. ಈಗ ಎಲ್ಲರೂ ಟೊಮೊಟೊ ಬೆಳೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಟೊಮೊಟೊ ಬೆಳೆಯೋದಕ್ಕಿಂತ ಬೇರೆ ಯಾವ ಬೆಳೆ ಬೆಳೆದ್ರೆ ರೈತರಿಗೆ ಒಳ್ಳೆ ಲಾಭ ಸಿಗುತ್ತೆ? ಈಗ ರೈತರಿಗೆ ನಾವು ಹೇಳಕ್ ಆಗೋದಿಲ್ಲ ಟಮಾಟ ಬೆಳಿಬೇಕು ಬೆಳಿಬಾರ್ದು ಅಂತ ಹೇಳಕ್ ಆಗೋದಿಲ್ಲ. ಮಳೆ ಟಮಾಟಗೆ ಆಗ್ಲಿ ಯಾವುದೇ ತರಕಾರಿಗಾಗ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದಾನೇ ಬೆಲೆಗೆ ಬರೋಂಥ ಇದಿರೋದು. ಹಂಗಾಗಿ ರೈತನಿಗೆ ಸುಗ್ಗಿ ಕಾಲ ಇದು. ಟಮಾಟ ಮಾಡೋದಕ್ಕೆ ಒಂದು ಸುಗ್ಗಿ ಕಾಲ ಇದು. ರೈತನು ಒಂದು 10 ಎಕರೆ ಮಾಡೋದು 5 ಎಕರೆ ಮಾಡ್ಕೊಂಡು ಒಂದು ಬ್ಯಾಚ್ ಮಾಡೋದು, ಒಂದು 2 ಬ್ಯಾಚ್ ಮಾಡಿ ಬೇರೆ ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಬೆಳೆಗಳನ್ನ ಅಳವಡಿಸ್ಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ ರೈತನಿಗೆ. ಎಲ್ಲ ಟಮಾಟನೇ ಮಾಡು ಅಂತ ಹೇಳೋಕ್ಕಾಗೋದಿಲ್ಲ. 1 ಬ್ಯಾಚ್ ಮಾಡೋದು 2 ಬ್ಯಾಚ್ 3 ಬ್ಯಾಚ್ ಮಾಡಲಿ, ರೈತನಿಗೆಲ್ಲ ಗೊತ್ತಿರ್ತೈತೆ. ಆ ಥರ ಮಾಡ್ಕೊಂಡ್ರೆ ಸ್ವಲ್ಪ ರೈತನಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಮಳೆ ಬರೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತಾ ಅಥವಾ ಅನಾನುಕೂಲ ಆಗುತ್ತಣ್ಣ? ಮಳೆ ಈಗ ಯಥೇಚ್ಛವಾಗಿ ಮಳೆ ಬಿದ್ದರೂ ತೊಂದರೆ ಆಗುತ್ತೆ. ಕಡಿಮೆ ಮಳೆ ಬಿದ್ದರೆ ಬೆಳೆಗಳು ಚೆನ್ನಾಗಿ ಆಗ್ಬಿಡ್ತೈತೆ. ಅದು ತೊಂದರೆನೇ, ಇದು ತೊಂದರೆನೇ. ಮಳೆ ಬರಬಾರ್ದು ಅಂತ ಹೇಳೋಕ್ಕಾಗೋದಿಲ್ಲ. ದೇವರು ಸೃಷ್ಟಿ ಮುಖರ್ತನ ಏನು ಮಾಡ್ತಾನೆ ಅನ್ನೋದು ಗೊತ್ತಾಗೋದಿಲ್ಲ. ಬಟ್ ಮಳೆ ಹದವಾಗಿ ಬಿದ್ದರೆ ಹದವಾಗಿ ಬೆಳೆಗಳು ಯಥೇಚ್ಛವಾಗಿ ಬೆಳೆಗಳು ಬೆಲೆ ಸಿಗೋದಿಲ್ಲ. ಯಥೇಚ್ಛವಾಗಿ ಮಳೆ ಬಿದ್ದರೆ ಅಲ್ಲಿ ಇಲ್ಲಿ ಸ್ವಲ್ಪ ಹಾಳಾಗ್ಬಿಡ್ತೈತೆ, ಆಗ ಬೆಲೆ ಬರುತ್ತೆ. ಎಲ್ಲ ಸಾಧ್ಯತೆಗಳು ಇರ್ತೈತೆ. ಮೇ ತಿಂಗಳಲ್ಲಿ ಟೊಮೊಟೊ ಬೆಳೆಯುವ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಣ್ಣ? ಮೇಯಲ್ಲಿ ಈಗ ಏನಾಗಿದೆ, ಈ ಟೊಮೊಟೊ ಮೇ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಏನೋ ನಡೀತೈತೆ ಅಂತ ನಿರೀಕ್ಷೆ ಇದೆ. ಮೇ ತಿಂಗಳಲ್ಲಿ ಬರೋಂಥ ಟೊಮೊಟೊಗಳು ತಿರ್ಗಿ ಏಪ್ರಿಲ್, ಮೇ, ಜೂನಲ್ಲಿ ಸ್ವಲ್ಪ ಮಾಲ್ ಯಥೇಚ್ಛವಾಗಿ ಬಂದ್ಬಿಡ್ಬೋದು. ತಿರ್ಗಿ ಜುಲೈಯಲ್ಲಿ ಅದೇ ಥರ ಮಾಲು ಸೀಸನ್ ಎಲ್ಲ ಕಡೆ ಮಾಲ್ ವಾಂಟೆಡ್ ಆಗ್ಬೋದು, ನಡೀತೈತೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಮೇ ತಿಂಗಳಲ್ಲಿ ಟೊಮೊಟೊ ಬೆಲೆ ಅಂದಾಜು ಏನಿರಬಹುದು? ಇಲ್ಲ, ಅಂದಾಜು ಎಲ್ಲ ಈಗ ನಾವು ಹೇಳಕ್ ಆಗೋದೇ ಇಲ್ಲ. ಮಳೆ ಮೇಲೆ ನಿಂತಿದೆ ಮಾರ್ಕೆಟು. ಯಾಕಂತಂದ್ರೆ ಯಥೇಚ್ಛವಾಗಿ ಟೊಮಾಟೊ ಇದೆ ಅಂತ ಮಾಹಿತಿ ಇದೆ.
ಮಳೆ ಬಿದ್ದು ಎಲ್ಲಾದ್ರೂ ಅಲ್ಪ ಸ್ವಲ್ಪ ಹಾಳಾಗಿ ಏನಾದ್ರೂ ಇದಾದ್ರೆ ಸ್ವಲ್ಪ ಮಟ್ಟಿಗೆ ಬೆಲೆ ನಡೀಬೋದು, ಒಂದು 300 ರೂಪಾಯಿ ರೇಂಜ್ವರೆಗೂ ನಡೀಬೋದು ಅಂತಿದೆ. ಅಣ್ಣ ಈಗ ಟೊಮಾಟೊ ತರುವಂತ ರೈತರಿಗೆ ಏನ್ ಹೇಳಕ್ಕೆ ಬಯಸ್ತೀರಿ ಅಣ್ಣ? ಈಗ ತರ್ತಾರೆ ಟೊಮಾಟೊ ರೈತರಿಗೆ, ಏನು ಹೇಳಕ್ ಆಗ್ತಲ್ಲ, ತುಂಬಾ ಕಷ್ಟದ ಪರಿಸ್ಥಿತಿ ಇದೆ. ರೈತನು ಒಂದ್ ಕಡೆ ನಷ್ಟದಲ್ಲಿದ್ದಾನೆ, ನಾವು ಸಿಕ್ಕಾಪಟ್ಟೆ ಕಷ್ಟದಲ್ಲಿದ್ರಿ. ಹಂಗಾಗಿ ರೈತನಿಗೆ ಏನು ಹೇಳಕ್ ಆಗೋದಿಲ್ಲ. ಇರೋ ಟೊಮಾಟೊ ನೀಟಾಗಿ ತಂದಾಕಿ ಲಾಸ್ ಆಗೋದನ್ನ ಒಳ್ಳೆ ಟೊಮಾಟೊ ತಂದಾಕಿ ಏನೋ 100-150 ರೂಪಾಯಿ ರೇಂಜ್ ಹೋಗ್ತಾ ಇದೆ. ಒಂದು ಅಸ್ಲಾದ್ರೂ ಆಗತ್ತೆ, ಲಾಭ ಅಂತೂ ನಿರೀಕ್ಷೆ ಮಾಡಕ್ ಆಗೋದಿಲ್ಲ. ಅಸ್ಲಾದಾಗ ಏನಾಗುತ್ತೆ, ಇನ್ನೊಂದು ಬೆಳೆಗೆ ಹಾಕೋದಕ್ಕೆ ರೈತನಿಗೆ ಅನುಕೂಲ ಆಗುತ್ತೆ. ಗಿಡದಲ್ಲಿ ಬಿಡೋದು ಬೇಡ ಅಂತ ರೈತನಿಗೆ ಹೇಳಕ್ ಇಷ್ಟಪಡ್ತೀನಿ. ಮೇ ತಿಂಗಳಲ್ಲಿ ಟೊಮಾಟೋಕಾಯಿ ಮಾರ್ಕೆಟ್ ಜಾಸ್ತಿ ಬರುವ ಸಾಧ್ಯತೆ ಇರುವ ಅಥವಾ ಕಡಿಮೆ ಆಗುತ್ತೆ? ಬರ್ಬೋದು, ಸಿಕ್ಕಾಪಟ್ಟೆ ಮಾಲ್ ಬರೋಂಥ ಸಾಧ್ಯತೆಗಳಿದೆ. ಅದು ಹಿಂಗೆ ಬರ್ತೈತೆ ಹಂಗೆ ಬರ್ತೈತೆ ಅಂತ ಹೇಳಕ್ ಆಗೋದಿಲ್ಲ. ಈಗ ನಾವು ಹೇಳಿದ್ದು ಏನಾಗುತ್ತೆ, ಉಲ್ಟಾ ಹೊಡಿಬೋದು. ನಾಳೆ ಬೆಳಗ್ಗೆ ಮಳೆ ಯಥೇಚ್ಛವಾಗಿ ಅಥವಾ ಬಿಸಿಲು ಜಾಸ್ತಿ ಆಗಿ ಹಾಳಾಗಿ ಮಾಲ್ ಶಾರ್ಟೇಜು ಆಗ್ಬೋದು. ಏನೂ ಇಲ್ಲ ಅಂತಾರೆ, ಮಾಲ್ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. ನಮ್ಮ ಕೋಲಾರ ಟೊಮಾಟೊ ಮಾರ್ಕೆಟ್ಗೆ ಲೋಕಲ್ ಟೊಮಾಟೋಕಾಯಿ ಬರ್ತಾ ಇದೆಯಾ ಅಥವಾ ಇಲ್ವಾ ಅಣ್ಣ? ಇಲ್ಲ, ಲೋಕಲ್ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಲೋಕಲ್ ಇನ್ನೂ ಒಂದು 15 ದಿವಸ ಹೋಗ್ಬೇಕು. ಈಗೆಲ್ಲ ಆಂಧ್ರ ಸ್ವಲ್ಪ, ನಮ್ಮ ಲೋಕಲ್ ಒಂದು ಸ್ವಲ್ಪ ಬರ್ತಾ ಇದೆ. ಸ್ವಲ್ಪನೇ ಮಾಲ್, ಏನು ಅಂತ ಯಥೇಚ್ಛವಾಗಿ ಮಾಲ್ ಬರ್ತಾ ಇಲ್ಲ. ಟೋಟಲ್ ಮಾರ್ಕೆಟಲ್ಲಿ 50 ಗಾಡಿ ಮಾಲ್ ಇಲ್ಲ. ಹಂಗಾಗಿ ಬೆಲೆಗೆ ಹೋಗ್ಬೇಕಾಗಿತ್ತು. ಏನೋ ಹೊರಗಡೆ ತಮಿಳ್ನಾಡು, ಆಂಧ್ರ ಪಾರ್ಸಲ್ ಅಂತೂ ಇನ್ನೂ ಈ ತಿಂಗಳೆಲ್ಲ ನಡೆಯೋದಿಲ್ಲ. 1ನೇ ತಾರೀಕು ಮೇಲೆ ಏನಾದ್ರು ಚಾಲೂ ಮಾಡ್ಬೋದು. ಹಂಗಾಗಿ ಸ್ವಲ್ಪ ರೈತನ ತೊಂದರೆನೇ ಆಗ್ತಾ ಇದೆ. ಮೇ ತಿಂಗಳಲ್ಲಿ ಟೊಮಾಟೊ ಯಾವ್ದು ಬೆಳಿಬೇಕು, ನಾಟಿನ ಅಥವಾ ಸೀಡ್ಸ್ ಬೆಳೆದ್ರೆ ಉತ್ತಮನ ಅಂತ? ಈಗ ನಾಟಿ ಬೆಳೆದ್ರೆ ಏನಾಗತ್ತಂದ್ರೆ ಎಲ್ಲಾ ಮಾರ್ಕೆಟ್ಗಳಲ್ಲಿ ನಾಟಿನೇ ಕೇಳ್ತಾ ಇದಾರೆ. ಸೀಡ್ಸ್ ತುಂಬಾ ಕಡಿಮೆ. ಸೀಡ್ಸು ಹೆವಿ ಕ್ವಾಲಿಟಿ ಬೆಳಿಬೇಕು ರೈತನು. ಹೆವಿ ಕ್ವಾಲಿಟಿ ಬಂದಾಗ ಯಾರಾದ್ರೂ ಈ ಬಾಂಗ್ಲವರು ಅವರು ಹಾಕ್ಬೋದು. ಸೀಡ್ಗೆ ಅಷ್ಟೊಂದು ಬೇಡಿಕೆ ಇರೋದಿಲ್ಲ. ನಾಟಿ ಆದ್ರೆ ಎಷ್ಟು ನಮ್ಮ ದೇಶದಲ್ಲಿ ವಿದೇಶದಲ್ಲಿ ಮಾರ್ಕೆಟ್ಗೆ ಅಷ್ಟು ಮಾರ್ಕೆಟ್ಗಳಿಗೂ ಈಗ ನಾಟಿನೇ ಕೇಳ್ತಾ ಇದ್ದಾರೆ. ಸ್ವಲ್ಪ ಕ್ವಾಲಿಟಿ ಹೆವಿ ಕ್ವಾಲಿಟಿ ಬರೋ ಟೊಮಾಟೊ ನಾಟಿನೇ ಬೆಳ್ಕೊಳ್ಳೋದು ಉತ್ತಮ. ಸೀಡು ಒಂದು ಸ್ವಲ್ಪ 25% ಕೇಳ್ತಾರೆ ಅಷ್ಟೇ, ಹೆಚ್ಚಾಗಿ ಕೇಳೋದಿಲ್ಲ. ಮುಂದೆ ಸೀಡು ನಿಲ್ತು ಹೋಗೋಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಕಾರಣ ಏನಂದ್ರೆ ನಾಟಿನೇ ಎಲ್ಲ ಕಡೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲ ನಾಟಿನೇ ಕೇಳ್ತಾ ಇದ್ದಾರೆ. ಈಗ ಟೊಮಾಟೋಕಾಯಿ ಪಾರ್ಸಲ್ ಹೋಗ್ತಾ ಇದೆಯಾ ಅಥವಾ ಇಲ್ವಾ? ಇಲ್ಲ, ಪಾರ್ಸಲ್ ಹೋಗ್ತಾ ಇಲ್ಲ. ಇನ್ನು 1ನೇ ತಾರೀಕುವರೆಗೂ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್ಕೆ ಬಯಸ್ತೀರಣ್ಣ? ರೈತರಿಗೆ ಅದೇ ಮಳೆ ಚೆನ್ನಾಗಾಗಿ ರೈತರಿಗೆ ಒಳ್ಳೆ ಬೆಳೆ ಸಿಗ್ಲಿ ಒಳ್ಳೇದಾಗ್ಲಿ ಅಂತ ರೈತರಿಗೆ ಆಶಿಸೋಕೆ ಇಷ್ಟಪಡ್ತೀನಿ. ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ತೆ ಎಲ್ಲ ರೈತ ಬಂದರು, ನಮಸ್ಕಾರ. ಇದು ನಮ್ಮ KN ಮಂಡಿ ಮಾಲೀಕ ಪ್ರಕಾಶ್ ಅವರ ಮಾತುಗಳು. ಈ ವಿಡಿಯೋ ನೋಡೋ ಪ್ರತಿಯೊಬ್ಬ ರೈತರು, ಅದು ಇಲ್ಲಿ ಗಂಟೆ ನೋಡಿದ ಪ್ರತಿಯೊಬ್ಬ ರೈತರು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಈ ವಿಡಿಯೋಗೆ 2 ಸಲ ಲೈಕ್ಸ್ ಮಾಡಬೇಕು ಅಂತ ಆವಾಗಲೇ ಕೇಳಿದ್ದೀನಿ. ದಯವಿಟ್ಟು ಮಾಡಿ. ಈ ವಿಡಿಯೋ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ರೈತರಿಗೆ ತುಂಬ ಯೂಸ್ ಆಗುತ್ತೆ ಈ ವಿಡಿಯೋ. ಹಾಗೆ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡೋಕ್ಕೆ ನಿಮಗೆ ಏನಾದರೂ ಡೌಟ್ಸು, ಕ್ವಶನ್ಸ್ ಇದ್ದರೆ ದಯವಿಟ್ಟು ನೀಟಾಗಿ ಕನ್ನಡದಲ್ಲಿ ಟೈಪ್ ಮಾಡಿ ಸೆಂಡ್ ಮಾಡಿ. ಅದೇ ಕ್ವಶನ್ಸ್ ನಾವು ಅಲ್ಲಿ ಕೇಳ್ತೀವಿ, ನಿಮಗೆ ಅದ್ರ ಬಗ್ಗೆ ಆನ್ಸರ್ ಸಿಗುತ್ತೆ ನೆಕ್ಸ್ಟ್ ಇಂಟರ್ವ್ಯೂ ಮಾಡೋ ಟೈಮಲ್ಲಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ, ಫಾಲೋ ಮಾಡ್ತಾರೆ, ಸಪೋರ್ಟ್ ಮಾಡಿ. ಹಾಗೆ ಫಾರ್ಮರ್ಸ್ ಕಿಂಗ್ 1 ಯೂಟ್ಯೂಬ್ ಚಾನಲ್ನು ಅದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಯಾಕಂದರೆ ಅದು ಡೈಲಿ ರೇಟಿಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇದರಲ್ಲಿ ಮಾತ್ರ ಇಂಟರ್ವ್ಯೂ ಅಪ್ಲೋಡ್ ಆಗ್ತದೆ. ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಬೆಲ್ಲೈಕನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ, ಯಾಕಂದರೆ ವೀಡಿಯೋಸ್ ಬರ್ತಾನೆ ಇರ್ತವೆ. ನಿಮ್ಮ ಸಪೋರ್ಟ್ನಿಂದ ಇಷ್ಟು ಸ್ವಲ್ಪ ಮಾಡ್ತಾಯಿದ್ದೀನಿ, ಇನ್ನೂ ಆದಷ್ಟು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇದು ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾಯಿರಿ. ಆದಷ್ಟು ಜೈ ಜವಾನ್ ಜೈ ಕಿಸಾನ್.